ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಶಾಲಾ ಕಾಲೇಜು ಹುಡುಗರಿಗೂ ಕೂಡ ಈ ವರ್ಷದಿಂದ ಉಚಿತ ಬಸ್ ಪಾಸ್ ಘೋಷಣೆ. ಡಿ.ಕೆ. ಶಿವಕುಮಾರ್ ಇಂದು ಪದಗ್ರಹಣ ಆದರು. ಅಂದರೆ 28ನೇ CM ಆಗಿ ರಾಜ್ಯದಲ್ಲಿ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಬರುವಂತೆ ಶಾಲಾ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ಹುಡುಗರಿಗೂ ಕೂಡ ಉಚಿತವಾದ ಬಸ್ ಪಯಣ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಯೋಜನೆಯು ಕಳೆದ ವರ್ಷ ಜಾರಿ ಇರಲಿಲ್ಲ. ಅವರು ಪಾಸ್ನ ಮಾಡಿಸ್ಕೋಬೇಕಿತ್ತು. ನೀವು ಈ ವರ್ಷದಿಂದ ಫ್ರೀಯಾಗಿ ಓಡಾಟ ಮಾಡ್ಬೋದು. ಹಾಗೆಯೇ ಈ ಒಂದು ಯೋಜನೆಗೆ ಆಲ್ರೆಡಿ ಅರ್ಜಿನ ಕರೆದಿದ್ರು. ಬಸ್ ಪಾಸು ಇದೇ ತಿಂಗಳು 1ನೇ ತಾರೀಕಿಂದ ಜಾರಿಗೆ ಬಂದಿತ್ತು. ಆಲ್ರೆಡಿ ಬಸ್ ಪಾಸ್ನು ಕೂಡ ತುಂಬ ಜನರುಗಳು ಅಪ್ಲೈ ಮಾಡಿದ್ದೀರಾ. ಹಾಗೆಯೇ ಬಸ್ ಪಾಸ್ನು ಕೂಡ ತುಂಬ ಜನರುಗಳು ಪಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆಲ್ರೆಡಿ ಆ ಕುರಿತಂತೆ ನಮ್ಮ ಚಾನಲ್ನಲ್ಲಿ KSRTC, KKRTC, NWRTC ಹಾಗೆಯೇ BMTCಯಲ್ಲಿ ಬಸ್ ಪಾಸ್ಗೆ ಹೇಗೆ ಅಪ್ಲೈ ಮಾಡೋದಂತ ನಾನು ವೀಡಿಯೋನ ತುಂಬ ಮಾಡಿದ್ದೀನಿ. ಅಲ್ಲಿ ತುಂಬ ಜನರು ಕೂಡ ಆಲ್ರೆಡಿ ಬಸ್ ಪಾಸ್ಗೆ ಅಪ್ಲೈ ಮಾಡಿದ್ದೀವಿ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನು ಕೂಡ ಮಾಡಿದ್ದೀರಾ. ಬಟ್ ಸ್ನೇಹಿತರೆ, ಯಾರೆಲ್ಲ ಬಸ್ ಪಾಸ್ ಇನ್ನೂ ಕೂಡ ಮಾಡಿಸಿಲ್ಲ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಪ್ರೌಢಶಾಲೆ, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಸ್ನಾತಕೋತ್ತರ ಆಗಿರ್ಬೋದು, ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ITI, ಡಿಪ್ಲೊಮೊ ಹಾಗೆಯೇ ನರ್ಸ್ಗಳಾಗಿರ್ಬೋದು, ಇಂಥ ತರಗತಿಗಳಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ, ಅಂದರೆ ಪುರುಷರಿಗೆ, ಅಂದರೆ ಹುಡುಗರಿಗೆ ಮಾತ್ರ. ಆಲ್ರೆಡಿ ಹುಡುಗಿರಿಗೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಅವ್ರಿಗೆ ಆಲ್ರೆಡಿ ಫ್ರೀಯಾಗಿ ಬಸ್ ಪಯಣ ಇದೆ. ಬಟ್ ಹುಡುಗರು ಮಾತ್ರ ಬಸ್ ಪಾಸ್ ಮಾಡಿಸ್ಕೋಬೇಕಿತ್ತು. ಅವ್ರಿಗೆ ಈ ವರ್ಷದಿಂದ ಉಚಿತವಾದ ಬಸ್ ಪಾಸ್ನ ವಿತರಣೆ ಮಾಡ್ತೀವಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಯಾರೆಲ್ಲ ಈ ಒಂದು ಯಾವ ಇಲಾಖೆಗಳು ವ್ಯಾಪ್ತಿಗೆ ಒಳಪಡ್ತವೆ ಅಂದರೆ KSRTC, KKRTC, NWRTC, BMTCನೂ ಕೂಡ ಇದರೊಳಗೆ ಇನ್ಕ್ಲೂಡ್ ಆಗುತ್ತೆ. ನಿಮಗೆ 50 ಕಿಲೋಮೀಟ್ರಷ್ಟು ಪಾಸ್ನ ಉಚಿತವಾಗಿ ನಿಮ್ಮ ಶಾಲಾ ಕಾಲೇಜುಗಳಿಗೆ ಪಯಣ ಮಾಡ್ಬೋದು ಸ್ನೇಹಿತರೆ. ಯಾವುದೇ ಹಣ ಕಟ್ಟೋ ಹಾಗಿಲ್ಲ. ಇದು ರಾಜ್ಯ ಸರ್ಕಾರದ ಬಹುದಿನಗಳ ಜನರ ಬೇಡಿಕೆಯಾಗಿತ್ತು. ಸರ್ಕಾರನ ಒತ್ತಾಯ ಮಾಡ್ತಾಯಿದ್ರು. ವಿದ್ಯಾರ್ಥಿಗಳು ಅಂದಮೇಲೆ ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಉಚಿತ ಮಾಡಬೇಕು. ಕೇವಲ ಹುಡುಗಿರಿಗೆ ಮಾತ್ರ ಉಚಿತ ಮಾಡಿ ಹುಡುಗರಿಗೆ ಇಲ್ಲಿ ಪೇಮೆಂಟ್ನ ಮಾಡಬೇಕು ಅಂತ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಯೋಜನೆ ಬಗ್ಗೆ ತಾರತಮ್ಯನೂ ಕೂಡ ಇತ್ತು. ಹೆಣ್ಮಕ್ಳಿಗೆ ಮಾತ್ರ ಫ್ರೀ, ಗಂಡು ಮಕ್ಕಳಿಗೆ ಮಾತ್ರ ಪೇಯ್ಡ್ ಮಾಡಬೇಕು ಅಂತ. ಈ ಒಂದು ಕಾರಣದಿಂದಾಗಿ ಇದು ಬಹುದಿನಗಳಿಂದ ಚರ್ಚೆಯಲ್ಲಿತ್ತು. ಈಗ ಅದು ಪರಿಪೂರ್ಣಗೊಂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಇದಕ್ಕೆ ಮಾನದಂಡಗಳು ಏನು ಅಂತ ಇನ್ನೂ ಕೂಡ ತಿಳಿದಿಲ್ಲ. ಕೇವಲ ಆಧಾರ್ ಕಾರ್ಡ್ ಮುಖಾಂತರ ಸಂಚಾರ ಮಾಡ್ಬೋದು. ಇಲ್ಲಾಂದ್ರೆ ಅವ್ರಿಗೆ ಸಪ್ರೇಟ್ ಆದ ಸ್ಟೂಡೆಂಟ್ ID ನಂಬರ್ ಕೊಟ್ಟು ಅದಕ್ಕೂ ಏನಾದರೂ ಪಾಸ್ ಥರ ವಿತರಣೆ ಫ್ರೀಯಾಗಿ ಮಾಡ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾರ್ಡ್ ನೋಡಬೇಕು. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.